ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಪುಸ್ತಕದ ಹೆಸರು ಘನ ಸತ್ಯವೇ ಜೀವ. ಪ್ರೋಗ್ರಾಮ್ BA 1ನೇ ಸೆಮಿಸ್ಟರ್. ನಾನು ರಮೇಶ್ ಹುಲ್ಕುಂದ್, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಳಕಲ್. ವಿದ್ಯಾರ್ಥಿಗಳೇ, ನಾವಿಂದು ಬೊಬ್ಬುಳಿಕೆಯುರ್ಬು ಪರ್ಬಿದ ಭೋಗಂ ಈ ಪಠ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಈ ಪಠ್ಯವನ್ನು ಪಂಪನ ಆದಿಪುರಾಣ ಕೃತಿಯ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಸಂಪಾದಕರು ಡಾಕ್ಟರ್ TV ವೆಂಕಟಾಚಲ ಶಾಸ್ತ್ರಿ. ಈಗ ಮೊದಲಿಗೆ ಕಲಿಕೆಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋಣ. ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ ಯುಗ, ಚಂಪು ಯುಗ ಅಥವಾ ಪಂಪು ಯುಗವೆಂದೇ ಕರೆಯಲಾಗುವ 10ರಿಂದ 12ನೇ ಶತಮಾನವನ್ನು ಚಂಪು ಸಾಹಿತ್ಯವೆಂದು ಕರೆಯುತ್ತೇವೆ. ಈ ಚಂಪು ಸಾಹಿತ್ಯವೆಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಸಾಹಿತ್ಯ. ಈ ಸಾಹಿತ್ಯದಲ್ಲಿ ಮುಕ್ಕಾಲು ಭಾಗ ಪದ್ಯ ಮತ್ತು ಕಾಲು ಭಾಗ ಗದ್ಯವನ್ನು ಅಳವಡಿಸಲಾಗಿರುತ್ತದೆ. ಆದಿಕವಿ ಪಂಪನು ಚಂಪು ಪ್ರಕಾರ ಸಾಹಿತ್ಯದಲ್ಲಿ ಲೌಕಿಕ ಹಾಗೂ ಧಾರ್ಮಿಕ ಸಾಹಿತ್ಯವನ್ನು ರಚನೆ ಮಾಡಿದ ಪರಂಪರೆಯಲ್ಲಿ ಮೊದಲಿಗನಾಗಿದ್ದಾನೆ. ಪಂಪನ ಆದಿಪುರಾಣದಲ್ಲಿ ಬರುವ ನೀಲಾಂಜನೆಯ ನೃತ್ಯ ಪ್ರಸಂಗವು ಧಾರ್ಮಿಕ ಕಾವ್ಯವೊಂದನ್ನು ಹೇಗೆ ಇನಿದಾಗಿಸಿ ಮಾಡಿಕೊಂಡು ಓದಿಸಿಕೊಂಡು ಹೋಗಬೇಕೆನ್ನುವ ಉದಾಹರಣೆಗೆ ಪಂಪನು ಮಾದರಿಯಾಗಿದ್ದಾನೆ. ಕಲಿಕಾ ಉದ್ದೇಶಗಳೇ ಕಲಿಕಾ ಫಲಿತಾಂಶಗಳು ಆಗಿರುತ್ತವೆ. ಕನ್ನಡ ಸಾಹಿತ್ಯದಲ್ಲಿ 10ನೇ ಶತಮಾನಕ್ಕಿಂತ ಪೂರ್ವದ ಸಾಹಿತ್ಯವನ್ನು ಪಂಪ ಪೂರ್ವಯುಗದ ಸಾಹಿತ್ಯವೆಂದು ಕರೆಯುತ್ತೇವೆ. ಪಂಪ ಪೂರ್ವ ಸಾಹಿತ್ಯ ಯುಗದಲ್ಲಿ ಅನೇಕ ಕೃತಿಗಳು ಹಾಗೂ ಕೃತಿಕಾರರು ಇದ್ದರೆಂಬುದು ಪಂಪನ ಕೃತಿಗಳಿಂದ ಮತ್ತು ಕವಿರಾಜ ಮಾರ್ಗದಿಂದ ತಿಳಿದು ಬರುತ್ತದೆಯಾದರೂ ಕೃತಿಗಳು ದೊರಕಿರುವುದಿಲ್ಲ. ಇನ್ನು 10ರಿಂದ 12ನೇ ಶತಮಾನವನ್ನು ಹಳೆಗನ್ನಡ ಯುಗ, ಚಂಪು ಯುಗ ಅಥವಾ ಪಂಪ ಯುಗವೆಂದು ಕರೆಯಲಾಗುತ್ತದೆ. 12ರಿಂದ 18ನೇ ಶತಮಾನದ ಯುಗವು ನಡುಗನ್ನಡ ಯುಗ ಮತ್ತು 18ನೇ ಶತಮಾನದಿಂದ ಈಚಿನ ಯುಗವನ್ನು ನಾವು ಹೊಸಗನ್ನಡ ಯುಗವೆಂದು ಕರೆದು ಅದರಲ್ಲೂ ಕೂಡ ಒಳ ವರ್ಗೀಕರಣಗಳನ್ನು ಮಾಡಿಕೊಂಡಿರುತ್ತೇವೆ. ಕನ್ನಡ ಸಾಹಿತ್ಯದಲ್ಲಿ ಆಗಮಿಕ ಮತ್ತು ಲೌಕಿಕ ಸಾಹಿತ್ಯಗಳೆಂಬ 2 ಪ್ರಕಾರಗಳಿವೆ. ಅದನ್ನು ಹುಟ್ಟು ಹಾಕಿದವನು ಪಂಪನೇ ಮೊದಲಿಗನಾಗಿದ್ದಾನೆ. ಲೌಕಿಕ ಸಾಹಿತ್ಯವೆಂದರೆ ಜೀವನ ಮತ್ತು ತನ್ನ ಆಶ್ರಯದಾತ ರಾಜನನ್ನು ಸಮೀಕರಿಸಿ ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನಾವು ಲೌಕಿಕ ಸಾಹಿತ್ಯವೆಂದು ಕರೆಯುತ್ತೇವೆ. ಇನ್ನು ಧಾರ್ಮಿಕ ಸಾಹಿತ್ಯವೆಂದರೆ ಕವಿಯ ಧರ್ಮ ಅಥವಾ ತನಗೆ ರಾಜಾಶ್ರಯ ನೀಡಿದಂತಹ ಧರ್ಮವನ್ನು ಪ್ರಚಾರ ಮಾಡೋಕ್ಕೋಸ್ಕರ ಅವನು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಧಾರ್ಮಿಕ ಸಾಹಿತ್ಯ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಪಂಪನ ಆದಿಪುರಾಣ ಧಾರ್ಮಿಕ ಸಾಹಿತ್ಯವಾದರೆ ಅವನ ವಿಕ್ರಮಾರ್ಜುನ ವಿಜಯವು ಲೌಕಿಕ ಸಾಹಿತ್ಯವಾಗಿದೆ. ಪಂಪನ ಆದಿಪುರಾಣದಲ್ಲಿ ಬರುವ ನೀಲಾಂಜನೆಯ ನೃತ್ಯ ಪ್ರಸಂಗವು ಭೋಗದಿಂದ ತ್ಯಾಗದ ಕಡೆಗೆ ಬೆಳವಣಿಗೆ ಹೊಂದುವ ರಸವತ್ತಾದ ಪದ್ಯಗಳನ್ನು ಒಳಗೊಂಡಿದ್ದು, ಆ ಪದ್ಯಗಳನ್ನು ಕಲಿಯುವುದು ಕೂಡ ವಿದ್ಯಾರ್ಥಿಗಳಿಗೆ ಕಲಿಕೆಯ ಫಲಿತಾಂಶವೇ ಆಗಿದೆ. ಇನ್ನು ಪಠ್ಯದ ಸಾರಾಂಶ. ಪ್ರಸ್ತುತ ಪಠ್ಯಭಾಗವನ್ನು ಪಂಪ ಮಹಾಕವಿಯ ಕೃತಿ ಆದಿಪುರಾಣದ 16 ಆಶ್ವಾಸಗಳ ಚಂಪು ಮಹಾಕಾವ್ಯದ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. ಮೊದಲ ತೀರ್ಥಂಕರ ಆದಿದೇವ ಅಥವಾ ಋಷಭದೇವ ಇವರ ಜೀವನ ದರ್ಶನವೇ ಇದರ ವಸ್ತು ಆಗಿದೆ. ಅನೇಕ ಭವಗಳಲ್ಲಿ ಅನುಭವ ಪರಿಪಾಕಗೊಂಡು ಭೋಗದಿಂದ ತ್ಯಾಗಕ್ಕೆ ತಿರುಗಿ ಕೊನೆಗೆ ವೈರಾಗ್ಯ ಹೊಂದಿ ಕೇವಲ ಜ್ಞಾನಿಯಾದ ಮನುಜನ ಕತೆ ಇದಾಗಿದೆ. ನೀಲಾಂಜನೆಯ ನೃತ್ಯ ಪ್ರಸಂಗವೇ ಆದಿಪುರಾಣದ ಸಾರವೆಂದು ತಿನಂ ಶ್ರೀಕಂಠಯ್ಯ ಹೇಳಿರುವುದು ಸರಿಯಾದುದಾಗಿದೆ. ಭೋಗ ಜೀವನಗಳು ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಿಕವಾದವು ಎಂದು ಈ ಪಠ್ಯದಲ್ಲಿ ಪಂಪನು ನಿರೂಪಿಸಿದ್ದಾನೆ. ಇನ್ನು ಪಂಪನ ಜೀವನ ಮತ್ತು ಕೃತಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಪಂಪನನ್ನು ನಾವು ಆದಿಕವಿ ಎಂದೇ ಕರೆಯಲಾಗಿದೆ. ಏಕೆಂದರೆ ಪಂಪನಿಗಿಂತ ಮೊದಲು ಸಾಹಿತ್ಯ ಕೃತಿಗಳು ಕೃತಿಕಾರರು ಇದ್ದರೆಂಬುದು ತಿಳಿದು ಬರುತ್ತದಾದರೂ ನಮಗೆ ಕೃತಿಗಳು ದೊರೆಯದ ಕಾರಣ ನಮಗೆ ಮೊಟ್ಟ ಮೊದಲು ದೊರೆತಿರುವ ಕೃತಿಗಳು ಪಂಪನವೇ ಆದುದರಿಂದ ಪಂಪನನ್ನು ಆದಿಕವಿ ಎಂದು ಕರೆಯಲಾಗಿದೆ. ಮತ್ತು ಪಂಪ ಕವಿಗೆ ಮಹಾಕವಿ ಎಂಬ ಬಿರುದಾನವನ್ನು ಕೊಡಲಾಗಿದೆ. ಪಂಪನು ಜೈನ ಮತಸ್ಥ. 10ನೇ ಶತಮಾನವನ್ನು ಪಂಪ ಯುಗವೆಂದೇ ಕರೆದು ಪಂಪನಿಗೆ ಗೌರವವನ್ನು ಸಮರ್ಪಿಸಲಾಗಿದೆ. ಪಂಪನ ಕಾಲ ಕ್ರಿಸ್ತಶಕ 902. ಪಂಪನ ಜನನ ಸ್ಥಳ ತಾಯಿಯ ತವರು ಮನೆ ಧಾರವಾಡ ಜಿಲ್ಲೆಯ ಅನ್ನಿಗೇರಿ. ಪಂಪನ ತಂದೆ ತಾಯಿಗಳು ಭೀಮಪ್ಪಯ್ಯ ಮತ್ತು ಅಬ್ಬನಬ್ಬೆ.
ಪಂಪನ ತಂದೆಯ ಊರು ಆಂಧ್ರದ ವೆಂಗಿ ಮಂಡಲದ ಪ್ರಾಂತ್ಯದ ವೆಂಗಿಪಳು ಅಗ್ರಹಾರ. ಪಂಪನ ತಮ್ಮ ಜಿನವಲ್ಲಭ, ಈತನು ಗಂಗಾಧರಂ ಶಾಸನದ ಕರ್ತೃವಾಗಿದ್ದಾನೆ. ಈ ಗಂಗಾಧರಂ ಶಾಸನವು ಪಂಪನ ಜೀವನದ ಅನೇಕ ಭಾಗಗಳನ್ನು ವಿವರಿಸುತ್ತದೆ. ಇದು ಈಗ ಆಂಧ್ರ ಪ್ರದೇಶದ ರಾಜ್ಯದಲ್ಲಿದೆ. ಇನ್ನು ಪಂಪನ ಗುರು ದೇವೇಂದ್ರ ಮುನಿ. ಪಂಪನು ವೇಮುಲವಾಡ ಚಾಲುಕ್ಯ ವಂಶದ 2ನೇ ಅರಿಕೇಸಿ ರಾಜನ ಆಸ್ಥಾನದಲ್ಲಿ ಕವಿ ಮತ್ತು ಕಲಿ ಎರಡೂ ಆಗಿದ್ದನು. ಕವಿತಾ ಗುಣಾರ್ಣವ ಎಂಬುದು ಪಂಪನ ಬಿರುದಾಗಿದ್ದು, ಕವಿ ನಾಗರಾಜನು ಪಂಪನನ್ನು ಕುರಿತು ಪಸರಿಪ್ಪ ಕನ್ನಡ ಕೊಡೆಯ ನೋರ್ವನೇ ಪಂಪನಾವಗಂ ಎಂದು ಹೆಸರಿಸಿ ಪಂಪನ ಶ್ರೇಷ್ಠತೆಯನ್ನು ಮೆರೆದಿದ್ದಾನೆ. ನಮಗೆ ದೊರೆತಿರುವ ಮೊದಲ ಕಾವ್ಯ ಕೃತಿಗಳೆಂದರೆ ಈಗಾಗಲೇ ಹೇಳಿರುವಂತೆ ಪಂಪನ 2 ಕೃತಿಗಳಾದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳೇ ಆಗಿವೆ. ಪಂಪನೇ ಹೇಳುವಂತೆ ದೇಸಿಯೋಳ್ ಪುಗುವುದು ಪೊಕ್ಕು ಮಾರ್ಗದೊಳೆ ತಳ್ಳುವುದು ಎಂಬಂತೆ ದೇಸಿ ಅಂದರೆ ಕನ್ನಡ ಮತ್ತು ಮಾರ್ಗ ಅಂದರೆ ಸಂಸ್ಕೃತ ಭೂಯಿಷ್ಠ ಎರಡೂ ಸಾಹಿತ್ಯದ ಸಮನ್ವಯಕಾರ ಪಂಪನಾಗಿದ್ದಾನೆ. ವಿದ್ಯಾರ್ಥಿಗಳೇ, ಅಂದಿನ ಕಾಲಘಟ್ಟದಲ್ಲಿ ಸಂಸ್ಕೃತ ಭೂಯಿಷ್ಠದಲ್ಲಿ ಸಾಹಿತ್ಯವನ್ನು ರಚನೆ ಮಾಡೋದು ಒಂದು ಮರ್ಯಾದೆಯ ಪ್ರಶ್ನೆಯಾಗಿತ್ತು. ಅಂತಹ ಕಾಲದಲ್ಲಿಯೂ ಕೂಡ ಪಂಪ ದೇಸೀಯತೆಯನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಎಂಬುದೇ ಗಮನಾರ್ಹವಾದಂತಹ ಅಂಶವಾಗಿದೆ. ವಿಕ್ರಮಾರ್ಜುನ ವಿಜಯವು ಲೌಕಿಕ ಕಾವ್ಯವಾದರೆ ಆದಿಪುರಾಣವು ಧಾರ್ಮಿಕ ಕಾವ್ಯವಾಗಿದೆ. 14 ಆಶ್ವಾಸಗಳನ್ನು ಹೊಂದಿರುವ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ, ಇದನ್ನು ವ್ಯಾಸಕವಿಯ ಮಹಾಭಾರತವನ್ನು ಆಧರಿಸಿ 6 ತಿಂಗಳಲ್ಲಿ ರಚಿಸಿದ್ದನೆಂದು ನಂಬಲಾದ ಮಹಾಕಾವ್ಯವಾಗಿದೆ. ಆಶ್ರಯದಾತ ಅರಿಕೇಸರಿಯನ್ನು ಅರ್ಜುನನೊಂದಿಗೆ ಸಮೀಕರಿಸಿ ಅವನ ಋಣ ತೀರಿಸಿ ಅವನ ಪ್ರೀತಿ ಪಾತ್ರನಾದವನು ಪಂಪ. ತನ್ಮೂಲಕ ಧರ್ಮಪುರವೆಂಬ ಅಗ್ರಹಾರವನ್ನು ಪಡೆದು ಕವಿತಾ ಗುಣಾರ್ಣವ ಎಂಬ ಬಿರುದನ್ನು ಕೂಡ ಧರಿಸಿರುತ್ತಾನೆ. ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯಂ, ಸುಕವಿಜನ ಮನೋಮಾನತೋತಂಸ ಹಂಸ, ಪುರಾಣ ಕವಿ ಎಂಬ ಬಿರುದುಗಳು ಕೂಡ ಪಂಪನಿಗಿದ್ದುದನ್ನು ನಾವು ಕಾಣುತ್ತೇವೆ. ಇನ್ನು ಆದಿಪುರಾಣವು 16 ಆಶ್ವಾಸಗಳನ್ನು ಹೊಂದಿರುವ 3 ತಿಂಗಳಲ್ಲಿ ಬರೆದಿರುವುದೆಂದು ನಂಬಲಾದ ಚಂಪು ಮಹಾಕಾವ್ಯವಾಗಿದೆ. ಜೈನದಲ್ಲಿ ಬರುವ ಪ್ರಥಮ ತೀರ್ಥಂಕನ ಪುರುದೇವ ಅಥವಾ ಆದಿದೇವ ಅಥವಾ ಋಷಭದೇವ ಇದರ ಕಥಾನಾಯಕನಾಗಿದ್ದು ಜೈನ ಧಾರ್ಮಿಕ ಕಾವ್ಯವಾಗಿದೆ. ಪಂಪನೆ ಹೇಳುವಂತೆ ನೆಗಳ್ದಿ ಆದಿಪುರಾಣದಲ್ಲಿರುವುದು ಕಾವ್ಯ ಧರ್ಮಮಂ ಎನ್ನುವ ಮಾತಿನಂತೆ ಆದಿಪುರಾಣವನ್ನು ಧರ್ಮದ ಕಷಾಯಕ್ಕೆ ಕಾವ್ಯಧರ್ಮದ ಸಕ್ಕರೆಯನ್ನು ಸೇರಿಸಿ ಇನಿದಾಗಿ ಮಾಡಿದ್ದಾನೆ. ಆದಿಪುರಾಣವು ಜಿನಸೇನಾಚಾರ್ಯರ ಪೂರ್ವ ಪುರಾಣ ಹಾಗೂ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಇವನ್ನು ಒಟ್ಟಾಗಿ ಸೇರಿಸಿ ಮಹಾಪುರಾಣವೆಂದು ಕರೆಯಲಾಗುತ್ತದೆ. ಇವುಗಳಿಂದ ಆಧರಿಸಿ ರಚನೆ ಮಾಡಿದ ಮಹಾಕಾವ್ಯ ಆದಿಪುರಾಣ. ಪ್ರಸ್ತುತ ಕಾವ್ಯ ಭಾಗವನ್ನು ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರು ಸಂಪಾದಿಸಿರುವ ಪಂಪ ಸಂಪುಟ ಕೃತಿಯ ಆದಿಪುರಾಣದ 9ನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ. 9ನೇ ಆಶ್ವಾಸದಲ್ಲಿರುವ ನೀಲಾಂಜನೆಯ ನೃತ್ಯ ಪ್ರಸಂಗವು ಚಿಕ್ಕ ಅಧ್ಯಾಯವಾದರೂ ಕೂಡ ಪರಿಣಾಮದಲ್ಲಿ ದೊಡ್ಡದಾಗಿದೆ. ಅನೇಕ ಜನ್ಮಗಳ ನಂತರ ಆದಿನಾಥನು ನಾಭಿರಾಜ ಮತ್ತು ಮರುದೇವಿಯ ಮಗನಾಗಿ ಜನ್ಮ ತಾಳುತ್ತಾನೆ. ಆದಿದೇವನು ಹಲವು ಕಾಲ ಸಂಸಾರ ನಡೆಸಿ ಭೋಗಾಸಕ್ತಿ ಕೊಂದಿ ಪರಿನಿಷ್ಕ್ರಮಣಕ್ಕೆ ಸಿದ್ಧನಾದ ಸಂದರ್ಭದಲ್ಲಿ ದೇಹದ ಅಸ್ಥಿರತೆಯನ್ನು ಮತ್ತು ಜೀವನದ ಅನಿತ್ಯತೆಯನ್ನು ಸಾರುವ ಘಟನೆಯೇ ಇದರ ಸಾರಾಂಶವಾಗಿದೆ. ವೈರಾಗ್ಯ ಕಾಲ ಸಮೀಪಿಸಿದ ಆದಿದೇವನನ್ನು ಗೀತ ನರ್ತನಾದಿಗಳಿಂದ ಸಂತೋಷಗೊಳಿಸಲು ಇಂದ್ರನು ದೇವಲೋಕದ ಗಣಿಕೆಯರಲ್ಲಿಯೇ ಶ್ರೇಷ್ಠಳಾದ ಅಪ್ರತಿಮ ಸುಂದರಿ ಮತ್ತು ಅಮೋಘ ನೃತ್ಯಗಾತಿ ನೀಲಾಂಜನೆಯನ್ನು ನೇಮಿಸುತ್ತಾನೆ. ರಂಗದಲ್ಲಿನ ಅವಳ ಆಕಸ್ಮಿಕ ಸಾವು ಆದಿನಾಥನಿಗೆ ತಿಳಿದು ದೇಹದ ಅನಿತ್ಯತೆ ಮತ್ತು ಸಂಸಾರದ ಗಾಢ ಸ್ವರೂಪದ ಕುರಿತು ಚಿಂತಿಸುತ್ತಾನೆ. ದೇಹ, ರೂಪ, ಯೌವನ, ಹಣ, ಆಯಸ್ಸು ಕೇವಲ ಕ್ಷಣಿಕವಾದವುಗಳು. ಕುಡಿಯಂಚಿನ ಹೊಳಪು ಮತ್ತು ಕಾಮನ ಬಿಲ್ಲುಗಳ ತತ್ಕಾಲ ರೂಪದಂತೆ. ಆದ್ದರಿಂದ ಹಬ್ಬಿದ ರೋಗವು ನೀರುಗುಳ್ಳೆಯ ಉಬ್ಬಿನಂತೆ ಒಡೆದು ಹೋಗುವುದು ಎಂಬ ತಲೆಬಾರದ ನಿಮ್ಮ ಪಠ್ಯದ ತಲೆಬಾರದಂತೆ ತಿಳಿದು ತನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ವಹಿಸಿ ತಪಸ್ಸಿಗೆ ತೆರಳುತ್ತಾನೆ ಆದಿನಾಥನು.
ಈಗ ಪಠ್ಯ ಭಾಗವನ್ನು ವಿಸ್ತಾರವಾಗಿ ನೋಡೋಣ. ಅಂಬರಭೂಷಣ ಮಾಲಾಡಂಬರದ ಬೆಡಂಗನ ಮರ ನರ್ತಕಿ ಗಡಮೇನೆಂಬುದೋ ಧರಣೀಂದ್ರಗಂ ಲುಂಬಂ ಪೊಗಳಲ್ಕೆ ರೂಪು ನೀಲಾಂಜನೇಯ. ಅಮರ ನರ್ತಕಿಯಾದ ನೀಲಾಂಜನೇಯ ವಸ್ತ್ರ, ಆಭರಣ ಮತ್ತು ಮಾಲೆಗಳ ಆಡಂಬರದ ಬೆಡಗನ್ನು ಏನೆಂದು ವರ್ಣಿಸುವುದು? ಆ ನೀಲಾಂಜನೇಯ ರೂಪವನ್ನು ಹೊಗಳಲು ಆದಿಶೇಷನಿಗೂ ಅಸಾಧ್ಯವಾಗಿದೆ ಅಂಥೇಳಿ ನೀಲಾಂಜನೇಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕಳಗೀತಂ ವಾದ್ಯಂ ನೃತ್ಯ ಲೀಲೆ ಪೆರರ್ಗೊಪ್ಪ ದೀಕೆಗಲ್ಲದೆ ಗಣಿಕಾ ತಿಳಕಮಿವಳ್ ನರ್ತ ನರಸದೊಳೆ ನಿಚ್ಚಂ ಮೆಚ್ಚಗೊಳ್ಳೊಳಿಂದ್ರನ್ ಕೈವಳ್. ಮಧುರಗೀತ, ನಾಟ್ಯ, ನೃತ್ಯ ಲೀಲೆಗಳೆಲ್ಲವೂ ನೀಲಾಂಜನೆಗಲ್ಲದೆ ಮತ್ತಾರಿಗೂ ಒಪ್ಪಲು ಸಾಧ್ಯವಿಲ್ಲ. ಇವಳು ಗಣಿಕೆಯರಲ್ಲಿ ಶ್ರೇಷ್ಠಳು. ನರ್ತನದಲ್ಲಿ ನಿತ್ಯವೂ ಇಂದ್ರನಿಂದ ಮೆಚ್ಚುಗೆಗೆ ಒಳಗಾಗುತ್ತಿರುವಂಥವಳು ಈ ನೀಲಾಂಜನೆ. ಎನಿಸಿದ ನೀಲಾಂಜನೆ ಕರ್ಬಿನ ಬಿಲ್ಲಿಂ ಮಸೆದ ಮದನ ಲರ್ಗನೆ ಬರ್ದು ಕಿತ್ತೆನಿಸುತ್ತೊಳ ಪಕ್ಕಳ್ ಭೋಂಕನಿ ನಿಖಿಲ ಜನಾಂತರಗಮಂ ರಂಗಮಂ. ನೋಡ್ರಿ, ಹೀಗೆ ಖ್ಯಾತಳಾದ ನೀಲಾಂಜನೆ ಕಾಮನ ಬಿಲ್ಲಿಂತು ಹರಿತವಾದ ಮನ್ಮಥನ ಹೂವಿನ ಬಾಣವೇ ಬದುಕಿ ಬಂದಿತ್ತು ಎನ್ನುವಂತೆ ಸಕಲ ಜನರ ಅಂತರಂಗವನ್ನು ಮತ್ತು ರಂಗವನ್ನು ಭೋಂಕನೆ ಹೊಕ್ಕಳು ಅಂತೇಳಿ ಪಂಪ ಹೇಳ್ತಾನೆ. ಅಂದ್ರೆ ಆಕೆ ರಂಗದ ಮ್ಯಾಗ ಬಂದ್ಲಂತಂದ್ರೆ ಆಕೆ ರಂಗದ ಮ್ಯಾಗ ಅಷ್ಟೇ ಬರ್ತಿದ್ದಿಲ್ಲ, ಸೈಮಲ್ಟೇನಿಯಸ್ಲಿ ಅಲ್ಲಿ ನೆರೆದಿರ್ತಕ್ಕಂತಹ ಪ್ರೇಕ್ಷಕರ ಎದೆಯಲ್ಲಿ ಕೂಡ ಸ್ಥಾನವನ್ನು ಪಡಿತಾ ಇದ್ಲು. ಅಷ್ಟು ಅಪ್ರತಿಮ ಸುಂದರಿ ಇದ್ಲು. ಅಂಥ ನೃತ್ಯ ಪ್ರತಿಭೆ ಆಕೆ ಹತ್ರ ಇತ್ತು ಅಂಥೇಳಿ ಇಲ್ಲಿ ಪಂಪ ಹೇಳ್ತಾನೆ. ನಿಲ್ತುವು ರಸಂಗಳಿಲ್ಲಿ ಮಡಲ್ತೆನೆ ಭಂಗಿಯೊಳ ನಂಗ ಜಂಗಮ ಓಲ್ ನಿಲ್ತು ಜವನಿಕೆಯ ಮರೆಯೋಳ್ ಓಲ್ತಳವಳ್ ಮುಗಿಲ ಮರೆಯ ವಿದ್ಯುಲ್ಲತೆಯಂ. ರಸಗಳಲ್ಲಿ ವ್ಯಾಪಿಸಿ ನಿಂತವೋ ಎನ್ನುವ ಭಂಗಿಯಲ್ಲಿ ಸಂಚರಿಸುವ ಲತೆಯಂತೆ ತೆರೆಯ ಮರಿಯಲ್ಲಿ ನಿಂತ ನೀಲಾಂಜನೆಯು ಮೋಡದ ಮರಿ ವಿದ್ಯುಲ್ಲತೆಯಂತಿದ್ದಳು ಅಂತೇಳಿ ಪಂಪ ಹೇಳ್ತಾನೆ. ಆಕೆ ಯಾವ ಥರ ಇದ್ಲು ಅಂತಂದರೆ ಮೋಡದ ಮರಿಯಲ್ಲಿ ಇರ್ತಕ್ಕಂತಹ ವಿದ್ಯುಲ್ಲತೆ ಅಂತ ಇದ್ಲು. ಮಿಂಚು ಹೊಡೆದಾಗ ಆಕರ್ಷವಾಗಿ ಕಾಣ್ತದಲ್ಲ ನಮಗೆ, ಆ ಮಿಂಚು ಎಲ್ಲೈತಿ ಅಂದರೆ ಮೋಡದ ಮರಿಯಲ್ಲಿ ಐತಲ್ಲ, ಹಂಗೆ ತೆರೆಯ ಹಿಂದೆ ನೀಲಾಂಜನೆ ನಿಂತ್ಕೊಂಡಿದ್ದಾಳ ಅಂಥೇಳಿ ತೆರೆಯ ಹಿಂದಿನ ಸೊಗಬನ್ನು ಕೂಡ ಇಲ್ಲಿ ಪಂಪ ವರ್ಣನೆ ಮಾಡ್ತಾ ಇದ್ದಾನೆ. ಓ ಸರಿಸಿದ ಜವನಿಕೆಯೊಡ ನೋ ಸರಿಸಿದ ನಿಸಲೆ ಕಂತು ಪುಷ್ಪಾಂಜಲಿಯಂ ಸೂಸಿದ ಪದದೊಳೆ ಸಭೆಗಂ ಸೂಸಿದ ನೊಡನೊಡನೆ ನನೆಯ ಮೊನೆಯಂಬುಗಳಂ. ತೆರೆಯ ಎಳೆದ ಕೂಡಲೇ ಕಾಮನು ಸಹ ಬಾಣಗಳು ಬಿಡನ್ನು ಸಿದ್ಧನಾದನು. ಅವಳು ಪುಷ್ಪಾಂಜಲಿಯನ್ನೆಸೆದ ಸಮಯದಲ್ಲಿಯೇ ಅವನು ಹರಿತವಾದ ಮಗ್ಗಿನ ಬಾಣಗಳನ್ನು ಸಭೆಯೊಳಗೆ ಪ್ರಯೋಗಿಸಿದನು ಅಂಥೇಳಿ ಪಂಪ ಹೇಳ್ತಾನೆ. ಅಲ್ಲಿ ನೀಲಾಂಜನೆ ಬಂದ ತಕ್ಷಣ ಆ ಕಾಮದೇವನು ಸಹಿತ ಪ್ರೇಕ್ಷಕರ ಎದೆಯಲ್ಲಿ ಆಕೆಯ ರೂಪ ಅಂಗೋಪಾಂಗಗಳನ್ನು ನೋಡಿ ಪ್ರೇಕ್ಷಕರಿಗೂ ಕೂಡ ಮೈ ಜುಮ್ಮೆನಿಸಿ ಅಲ್ಲಿ ಕಾಮನ ಆಹ್ವಾನವಾಯಿತೇನು ಅನ್ನುವಂತಹ ಸನ್ನಿವೇಶ ಎದುರಾಗ್ತದೆ ಅಂಥೇಳಿ ಪಂಪ ಹೇಳ್ತಾನೆ. ನೆಗರೆ ನಿಜ ಪ್ರತಿಬಿಂಬಂ ನೆಗರ್ದರಸು ಗಳುರ ದೊಳೆಸೆವ ಹಾರಮಣಿ ಜ್ಯೋತಿಗಳೊಳ ವರೆರ್ದಯನೆಲಂ ಪುಗುವದನು ಕರೆಸಿ ರಂಗದೊಳು ಸೊಗೈಸಿದಳ್. ಮತ್ತೆ ಹೇಳ್ತಾನೆ ಪಂಪ, ಆ ನೀಲಾಂಜನೆ ಹೆಂಗೆ ಬಂದ್ಲು ಅಂದರೆ ಅಲ್ಲಿ ನೆರೆದಿರ್ತಕ್ಕಂತಹ ಕೀರ್ತಿವಂತ ಅರಸರ ಎದೆಯ ಮೇಲಿನ ಮಣಿಹಾರವನ್ನು ಹಾಕಿಕೊಂಡಿರ್ತಾರಲ್ಲ, ಅದರಲ್ಲಿ ಕೂಡ ಆಕೆದೇ ಪ್ರತಿಬಿಂಬ ಮೂಡಲಿಕ್ಕೆ ಸ್ಟಾರ್ಟ್ ಆಯ್ತು ಅಂಥೇಳಿ ಇಲ್ಲಿ ಪಂಪ ಆಕೆಯನ್ನು ಮತ್ತಿಷ್ಟು ವರ್ಣನೆಯನ್ನು ಮಾಡ್ತಿದ್ದಾನೆ. ರಸಭಾವಾಭಿ ನಯಂಗಳ್ ಪಸವೆ ಪುಗಿಲ್ ಪಸವೆ ಚಲ್ಲಿಗಳು ಪಸವೆ ನಯಂ ಪಸವೆ ಕರ್ಣಗಂಗಳು ನಿಪ್ಪಸವನೇ ಪೊಸಯಿಸಿದಳಾಕೆ ನಾಟ್ಯಾಗಮಂ. ನೋಡಿ ಮತ್ತೆ ಹೇಳ್ತಾನೆ ಇಲ್ಲೇ ಆಕೆ ಎಲ್ಲವೂ ಅಲ್ಲಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರಿಗೆ ಪ್ರತಿಯೊಂದು ಕೂಡ ಹೊಸದಾಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಅದುವರೆಗೂ ಸಾಕಷ್ಟು ನರ್ತಕಿಯರ ನರ್ತನವನ್ನು ನೋಡಿದಾರ ಪ್ರೇಕ್ಷಕರು, ಆದರೆ ಅವ್ರಿಗೆ ಇವತ್ತಿನ ನರ್ತನ ತುಂಬ ಹೊಸದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂತಹ ನೃತ್ಯ ಪ್ರತಿಭೆಯವಳು ನೀಲಾಂಜನೆ. ರಸಭಾವಗಳು ಹೊಸವು, ರಂಗ ಪ್ರವೇಶ ಹೊಸತು, ಚಲನ ಹೊಲನಗಳು ಎಲ್ಲ ಹೊಸದಾಗಿದ್ದಾವ. ಆ ನರ್ತಕಿ ನೀಲಾಂಜನೆ ಆ ನಾಟ್ಯ ವೇದಕ್ಕೆ ಹೊಸ ಭಾಷೆಯನ್ನು ನೀಡ್ತಾ ಇದ್ದಾಳೇನೋ ಅಂತಕ್ಕಂತಹ ಭಾವನೆ ಅಲ್ಲಿ ನೆರೆದಿರ್ತಕ್ಕಂಥ ಪ್ರೇಕ್ಷಕರಲ್ಲಿ ಮೂಡ್ತಾ ಇದೆ. ಭಾವದನುಭಾವ ದೆಸೆವ ವಿಭಾವದ ಪಸುಗಿಗಳೊಳ ಸರ್ವ ರಸಭಿನಯಮಂ ಭಾವಿಸುವಡಾದಿದೇವನ ದೇವೇಂದ್ರನ ಬಗೆಗ ಮಸದಳಂ ನರ್ತಕಿಯ.
ಆ ಭಾವ ಅನುಭಾವ ವಿಭಾವಗಳು ಹೆಂಗಿದ್ದು ಅಂದರೆ ಆ ಸ್ವತಃ ದೇವೇಂದ್ರ ಮತ್ತು ಆದಿದೇವನಿಗೂ ಕೂಡ ಏನಪ್ಪ ನಾವು ಇಲ್ಲಿ ತನಕ ಎಷ್ಟು ಕಲ್ತೀವಲ್ಲ ಇವನ್ನೆಲ್ಲಿ ನೋಡೇ ಇಲ್ಲಲ್ಲ ಅಂತ ಅನ್ಕೊಳಕತ್ರವರು. ಅದ್ಭುತ ರೀತಿ ಒಳಗೆ ನಾಟ್ಯ ರಸವನ್ನು ಹರಿಸ್ತಾ ಇದ್ದಾಳ ನೀಲಾಂಜನೆ. ಅಂಗೋಪಾಂಗಗಳೊಳಸೆ ವಾಂಗಿಕಮಂ ಗಾನಪಾಠ್ಯದೊಳ್ ವಾಚಕಮಂ ತುಂಗಕ್ಕುಚೆ ಮೆರೆದಳ ದಿವಿಚಾಂಗನೆ ಗಾಹಾರ್ಯ ಸಾತ್ವಿಕಂ ನಿಜಮೇ ವಲಂ. ಮತ್ತೆ ಹೇಳ್ತಾನೆ ಇಲ್ಲೇ ಪಂಪ ಏನು ಹೇಳ್ತಾನಂದ್ರೆ ಆ ನೀಲಾಂಜನೆ ಅಂಗೋಪಾಂಗಗಳಂದ್ರೆ ಆ ಹುಬ್ಬು ಹಾರಿಸೋದು, ಕನ್ಸನ್ನೆ ಮಾಡೋದು, ಕೈಯನ್ನು ಆಡಿಸುವುದು, ಕಾಲನ್ನು ಆಡಿಸುವುದು, ಹೀಗೆ ತನ್ನ ಅಂಗೋಪಾಂಗಗಳಿಂದ ಕೂಡ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದಾಳಾಕಿ. ಮತ್ತು ಅದ ಸೇಮ್ ಟೈಮಿಗೆ ಆ ಗಾನಪಾಠ್ಯ ಅಂದರೆ ಸಂಗೀತವನ್ನು ಕಲಿಸಬೇಕಾದ್ರೆ ನಮ್ಮ ಲಯ ಹೆಂಗಿರಬೇಕು, ಹಾಡಿನ ಏರಿಳಿತಗಳು ಹೆಂಗಿರಬೇಕು ಅನ್ನೋದನ್ನು ಹೇಳಿಕೊಟ್ಟಿರ್ತಾರಲ್ಲ ಅವನ್ನು ಪ್ರಯೋಗ ಮಾಡ್ತಿದ್ದಾರ. ತನ್ನ ಶರೀರ ಭಾಗಗಳನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾಳ. ಎಲ್ಲವನ್ನು ಕೂಡಿ ಹುಚ್ಚಿಡಿಸ್ತಾ ಇದ್ದಾಳ. ಮತ್ತಾಕಿ ನೋಡ್ಲಿಕ್ಕೂ ಹೆಂಗಿದ್ದಾಳ ಅಂತಂದ್ರೆ ತುಂಗಸ್ತನಿಯಾಗಿದ್ದಾಳ. ತುಂಗಸ್ತನಿ ಅಂದ್ರೆ ಚೂಪಾದ ಎದೆಯನ್ನು ಹೊಂದಿದವಳು ಅಂತಹ ಅರ್ಥ. ಅಂತ ಕಟ್ಟು ಮಸ್ತಾದ ರಸವತ್ತಾದ ಭಂಗಿಯಲ್ಲಿ ನಿಂತುಕೊಂಡಿದ್ದಾಳ ನೀಲಾಂಜನೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಪಂಪನ ಜೀವನ ಮತ್ತು ಹಾಗೂ ಕೆಲವು ಪದ್ಯಗಳನ್ನು ನೋಡಿದ್ದೀವಿ. ಈಗ ಮುಂದಿನ ಭಾಗವನ್ನು 2ನೇ ಭಾಗದಲ್ಲಿ ನೋಡೋಣ. ಈ ಪಠ್ಯಕ್ಕೆ ನೆರವು ಪಡೆದುಕೊಂಡಂಥ ಗ್ರಂಥಗಳು ಈ ರೀತಿ ಇವೆ. ಪಂಪ ಸಂಪುಟ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ, ಸರಳ ಆದಿಪುರಾಣ ಡಾಕ್ಟರ್ ಎಲ್. ಬಸವರಾಜು, ನಾಡೋಜ ಪಂಪ ಮುಳಿಯ ತಿಮ್ಮಪ್ಪಯ್ಯ, ಆದಿಪುರಾಣ ಕೆ.ಎಲ್. ನರಸಿಂಹಶಾಸ್ತ್ರಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.